ಹಲೋ ಫ್ರೆಂಡ್ಸ್, ನಾನು ರಾಮನಗರ ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ. ಇವತ್ತೊಂದು ಫಾರೆಸ್ಟ್ ಬಸ್ಸಲ್ಲಿ ಹೋಗೋಣ ಅಂತ, ಸ್ಪೆಷಲ್ ಬಸ್ಸು. ಅವತ್ತು ನಾನು ಆಲ್ರೆಡಿ ಒಂದು ಬಸ್ ಹಾಕಿದ್ದೀನಿ, TNSTC ಗಾಡಿ, ಧರ್ಮಪುರಿಯಿಂದ ಕನಕಪುರ ಬಸ್ಸು, ಫಾರೆಸ್ಟ್ ರೂಟಲ್ಲಿ ಬಂತಲ್ಲ. ಸೊ ಇವತ್ತು ನಾನು ಬಂದುಬಿಟ್ಟು KSRTC ಬಸ್, ಫಾರೆಸ್ಟ್ ಬಸ್ಸಲ್ಲಿ ಹೋಗೋಣ ಅಂತ. ಇದು ರಾಮನಗರದಿಂದ ಕೃಷ್ಣಗಿರಿ ಹೋಗುತ್ತೆ. ನಾನು ಈ ಬಸ್ನ ಮುಂಚೆನೂ ಟ್ರೈ ಮಾಡಿದೆ ಹೋಗೋದಕ್ಕೆ, ಕೃಷ್ಣಗಿರಿಲಿ ಹೋಗ್ಬಿಟ್ಟು ವೆಯ್ಟ್ ಮಾಡಿದೆ ಬಸ್ ಬರುತ್ತೆ ಅಂತ. ಆಮೇಲೆ ನನಗೆ ಬೇರೆ ಏನೋ ಕೆಲಸ ಆಯಿತು, ಬೆಂಗಳೂರು ಹೋಗ್ಬಿಟ್ಟೆ. So you saw my last video, right? From Dharmapuri to Kanakapura by a forest route. So today I'll be traveling in a KSRTC bus from this is Ramnagara bus stand, from Ramnagara to Krishnagiri via Kanakapura. Please check out my last video also. So I'm waiting for the bus. Now the time is 4 o'clock. The bus is at 6:15. 2.25 ತಾಸು ವೆಯ್ಟ್ ಮಾಡಬೇಕು. ಇದೆ 6:15 ಕನಕಪುರ ಕೃಷ್ಣಗಿರಿ. ಫಸ್ಟ್ ಬಸ್ ಬಂತು ಕನಕಪುರಕ್ಕೆ. ಸೊ ಆಮೇಲೆ ಬರುತ್ತೆ ಕೃಷ್ಣಗಿರಿ ಬಸ್. ಈ ರಾಮನಗರ ಟೈಮ್ ಟೇಬಲ್ ನೋಡ್ತಾ ಇದ್ದೆ, ಆಮೇಲೆ ನಾನು ಶಾರ್ಟ್ಸ್ ವೀಡಿಯೋ ಹಾಕ್ತೀನಿ. ಇಲ್ಲಿಂದ ಆನೇಕಲ್ಗೆ ಬಸ್ಸೇ ಇಲ್ಲ. ಇಷ್ಟಕ್ಕೂ ಆನೇಕಲ್ ಬಂದುಬಿಟ್ಟು ರಾಮನಗರ ವಿಭಾಗಕ್ಕೆ ಸೇರಿರೋದು. ಅದೇ ಒಂದು ಬಸ್ ಕೂಡ ಇಲ್ಲ ಆನೇಕಲ್ಗೆ ಇಲ್ಲಿಂದ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಯಾವಾಗಲೂ ಆ ಡಿವಿಷನ್ ಅಂದರೆ ತುಂಬ ಬಸ್ಗಳು ಆಪ್ರೇಟ್ ಮಾಡ್ತಾರೆ ಎಲ್ಲ ಊರುಗಳು. ಆದರೆ ಇಲ್ಲಿಂದ ಇನ್ನೊಂದು ಡಿಪೋ ಇದೆ ಇಷ್ಟಕ್ಕಲ್ಲಿ ಆನೇಕಲ್ಲಲ್ಲಿ, ಆದರೆ ಒಂದು ಬಸ್ಗಳು ಅವರು ಆಪ್ರೇಟ್ ಮಾಡಲ್ಲ, ಇವರು ಆಪ್ರೇಟ್ ಮಾಡಲ್ಲ. ರಾಮನಗರ ಕನಕಪುರ ಕೈಲಾಂಚ ಗಾಣಾಲು ಕೃಷ್ಣಗಿರಿ ಬೋರ್ಡ್ ಹಾಕಿದ್ದಾರೆ. ಬಸ್ ಬಂತು, ಕೊನೆಗೂ 6:10ಕ್ಕೆ ಬಂತು. ರಾಮನಗರ ಕನಕಪುರ ಜವಳಗೆರೆ ಡೆಂಕಣಿಕೋಟ ರಾಮಕೋಟ ಕೃಷ್ಣಗಿರಿ. ರಾಯಕೋಟ ಇದೆ, ಇவங்க ராமகோட்டான்னு எழுதியிருக்காங்க. ಅಲ್ಲಿ ಮೇನ್ ರೋಡು, ಡಿವಿಯೇಷನ್ ಲೆಫ್ಟ್. Sholay film, do you know Sholay film? Hindi film. It was all shot in Ramnagara only. Lot of mountain, hilly mountains. I don't know where exactly, Ramadevara Betta or nearby place. Anyway, but Ramnagara and surroundings have hillocks, lot of picturesque places. Not 4 ordinary bus, it's not express, ordinary. ಇದು ಹಳ್ಳಿ ಬಸ್. ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಬಸ್ ಅಂದ್ಬಿಟ್ಟಿದ್ದೆ. ಇಲ್ಲಿ ಯಾರ್ಯಾರು ಕೈ ತೋರಿಸ್ತಾರೋ ಅವ್ರಿಗೆಲ್ಲ ನಿಲ್ಲಿಸ್ತಾರೆ ಗಾಡಿ. ಸೊ ಇದು ಲೋಕಲ್ ಬಸ್. ಕೈಲಾಂಚ ಆ ಕಡೆ ಹೋದರೆ ದೇವಸ್ಥಾನ ಹಾವೇರಹಳ್ಳಿ, ಆ ಕಡೆ ಹೋದರೆ ರೇವಣ ಸಿದ್ದೇಶ್ವರ ದೇವಸ್ಥಾನ. ಇದು ಹಾವೇರಹಳ್ಳಿ. ತುಂಬ ಜನ ಬರ್ತಾ ಇದ್ದಾರೆ கிருஷ்ணகிரிக்கு. நிறைய பேர் இருக்காங்க, தமிழ்காரு கன்னடக்காரு எல்லாம் கிருஷ்ணகிரி போகிறவங்க நிறைய. இந்த பஸ் இன்னொரு பஸ் கேட்டிருக்காங்க. லாட் ஆஃப் பீப்புள் கோ டு கிருஷ்ணகிரி, ஃப்ரம் தேர் தே கோ டு ஆம்பூர், தர்மபுரி, வாணியம்பாடி and all itself.
So they have asked for another bus. All these days they used to come to Bangalore, from Bangalore to Ramnagara, and then take a village bus. But now they have asked for a extra bus, it seems. This is an old route, some more than 10 years, and same bus has been used. Very old bus. This is a surprise for me. Lot of people have bought ticket to Krishnagiri. ದಿನ 110 ಟಿಕೆಟ್ ಕೊಡ್ತಾರಂತೆ ಆ ಕಡೆ ಕೃಷ್ಣಗಿರಿ ಕಡೆಗೆ ಎಲ್ಲ ಸ್ಟ್ಯಾಂಡಿಂಗ್ ಅಂತೆ ಇವಾಗ. ಆಮೇಲೆ ಇದೇನು ರೋಡ್ ಇದು? ಇದೇನು ರೋಡ್ ಇದು? ಕನಕಪುರ ಬೈಪಾಸ್. ಕನಕಪುರ ಬೈಪಾಸ್, ಕನಕಪುರ ಆನೇಕಲ್ ಬಸ್, ಆನೇಕಲ್ ಡಿಪೋ. ಕನಕಪುರ ತುಂಬ ಹಳೇ ಗಾಡಿ, 10 ವರ್ಷದ ಗಾಡಿ. ಅದೇ ಫಸ್ಟಿಂದ ಒಂದೇ ಗಾಡಿ ಕೊಟ್ಟಿದ್ದಾರಂತೆ, 10 ವರ್ಷ ಮೇಲೆ ಆಯಿತು. ಹೊಸ ಗಾಡಿ ಕೊಡ್ಬೋದು. ಪೂರ ಫುಲ್ ಚೇಂಜ್ ಆಗಿಬಿಟ್ಟಿದೆ. ನಾನು 2001-2ರಲ್ಲಿ ಟಿ ವಿ ಎಸ್ ಅಲ್ಲಿ ಬಂದಿದ್ದೆ. ಫುಲ್ ಚೇಂಜ್ ಆಗಿಬಿಟ್ಟಿದೆ ಕನಕಪುರ. ಇವಾಗ ರೀಸೆಂಟಾಗಿ ಲಾಸ್ಟ್ ವೀಕ್ ಬಂದಿದ್ದೆ. ಮಧ್ಯದಲ್ಲಿ ಅಷ್ಟೊಂದೇನು ಬಂದಿರಲಿಲ್ಲ. ರೋಡೆಲ್ಲ ಫುಲ್ ದೊಡ್ಡ ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಬಸ್ಗಳು ತುಂಬ ಇದೆ. I used to travel on this route by TVS 50 around 2001-2002. So I would fill my petrol tank at Kanakpura, then I would travel to these forest regions, forest roads, villages and all. Power Light, Kanakanahalli. Then ಹಳೆಗಾಲದ ಬ್ರಿಟಿಷರ್ ಬಿಲ್ಡಿಂಗ್ ಅದು, ಹಂಗೆ ಇಟ್ಟಿದ್ದಾರೆ ಭದ್ರವಾಗಿ. ಸೊ ಅವಾಗೆಲ್ಲ ತುಂಬ ಚಿಕ್ಕ ರೋಡ್ ಇರುತ್ತೆ. ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಇಳಿಸ್ಬೇಕು, ಆ ಥರ ಚಿಕ್ಕದು ಹಳ್ಳಿ ರೋಡ್ ಇರುತ್ತೆ. ಅದನ್ನು ಹುಣಸನಹಳ್ಳಿ ಹತ್ರ ಎಲ್ಲ ತಾರ್ ರೋಡ್ ಇರಲಿಲ್ಲ, ಅವಾಗೆಲ್ಲ ಮಣ್ಣು ರೋಡ್ ಇದ್ದಿದ್ದು. ಸ್ಟ್ರೈಟ್ ಹೋದರೆ ಮೇಕೆದಾಟು. ನಾನು ಟಿ ವಿ ಎಸ್ ಅಲ್ಲಿ ಬರೋವಾಗಲ್ಲ ನನಗೇನೋ ಅಲ್ಲಿ ಹೋಗೋದಕ್ಕೆ ಇಷ್ಟನೇ ಆಗಲಿಲ್ಲ. ಮೇಕೆದಾಟು ಇಷ್ಟ ಅಂತ ಇಲ್ಲ, ಅನ್ನಿಸ್ಲಿಲ್ಲ. ನಾನು ಯಾವಾಗಲೂ ಹುಣಸನಹಳ್ಳಿ ಕಡೆನೇ ಹೋಗ್ತಾ ಇದ್ದೆ. ಅದರೆಲ್ಲ ಇನ್ನೊಂದು ದಿನ ಫುಲ್ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ, ಬೇರೆ ಬಸ್ಸಲ್ಲಿ ಹೋಗಿ ಹುಣಸನಹಳ್ಳಿ ಕಡೆ ಎಲ್ಲ. ಈ ಬಸ್ಸು ಹೋಗುತ್ತೆ ಇವಾಗ ಹುಣಸನಹಳ್ಳಿ, ಆಮೇಲೆ ಲೆಫ್ಟ್ ತಗೊಳ್ಳುತ್ತೆ. World has completely changed, especially the roads. It used to be single lane road, now it is 2-lane road. ನಾಟ್ರಾಂಪಳ್ಳಿ ಬೆಂಗಳೂರು. ನಾಟ್ರಾಂಪಳ್ಳಿ ಬೆಂಗಳೂರು ಹೊಸೂರು ರೂಟಲ್ಲ ಬರೋದು. ನಾನು ಒಂದ್ಸಲ ತೋರಿಸಿದ್ದೀನಲ್ಲ. ನಾಟ್ರಾಂಪಳ್ಳಿ ತೋರಿಸಿದ್ದೀನ, ಬೇರೆ ಯಾವ್ದು ತೋರಿಸಿದ್ದೀನಿ? ನಾಟ್ರಾಂಪಳ್ಳಿ ಪೆನ್ನಾಗ್ರಮ್, ಕರೆಕ್ಟ್. ಬೆಂಗಳೂರು ಡಿಪೋ ಪೆನ್ನಾಗ್ರಮ್ ಆಪ್ರೇಟ್ ಮಾಡೋದು. ಇದು ನಾಟ್ರಾಂಪಳ್ಳಿ ಕನಕಪುರ ಡಿಪೋ. ನಾಟ್ರಾಂಪಳ್ಳಿ ಕನಕಪುರ ಬೆಂಗಳೂರು.
ಅದು ಗಾಡಿಗಳಿದೆ, ಒಂದು 4-5 ಗಾಡಿಗಳು ಫಾರೆಸ್ಟ್ ಬಸ್ಸು, 4-5 ஃபாரஸ்ட் பஸ் இருக்குது தமிழ்நாட்டிலேருந்து பெங்களூர் போகிறது. நான் அதை அப்புறமா இன்னொரு செப்பரேட் வீடியோ போடுறேன். I'm covering one by one all the forest buses. So this is one, Dharmapuri bus I covered this one, and future also I'll keep covering one by one all the forest buses. Do you remember I posted already one bus video, Hosur at Hosur bus stand, Bangalore Tipo bus, Bangalore Pennagaram. That's not forest, a night owl bus. Now you saw Nottarampalli bus. Ido the changes, no? Previously there wasn't any bus on this route. Only one Oganekal bus was there. Bangalore Oganekal bus was there on this route. Private buses 1 or 2, and one forest bus was there, Kotayur bus. Local bus was not there. But after development, no, after the road development and all, now they have local buses to Unsanalli. Unsanalli is the border. Unsanalli is Karnataka, that side is Tamil Nadu. ಅವಾಗೆಲ್ಲ ರೋಡೇ ಇರಲಿಲ್ಲ, ಫುಲ್ ಮಣ್ ರೋಡ್ ಇರ್ತಿತ್ತು, ಬಸ್ಗಳು ಇರಲಿಲ್ಲ, ಲೋಕಲ್ ಬಸ್ಗಳು. ಇವಾಗ ತುಂಬ ಬಸ್ಗಳಿದೆ. ಹುಣಸನಹಳ್ಳಿಗೆ ಅರ್ಧ ಗಂಟೆ ಒಂದು ಬಸ್ ಇದೆ. ಹುಣಸನಹಳ್ಳಿ ಮುಗ್ಗೂರು ಕೂಡ ಬಸ್ಗಳಿರಲಿಲ್ಲ, ಇವಾಗೆಲ್ಲ ಅದಕ್ಕೂ ಲೋಕಲ್ ಬಸ್ ಬಿಟ್ಟಿದ್ದಾರೆ. ಸಕ್ಕತ್ತಾಗಿ ಚೇಂಜ್ ಆಗಿದೆ, ಡೆವಲಪ್ಮೆಂಟ್ ಚೆನ್ನಾಗಿದೆ. ಕೋಡಿಹಳ್ಳಿ ಈ ರೋಡೆಲ್ಲ ತುಂಬ ಚಿಕ್ಕದಿರುತ್ತೆ, 2 ಕಡೆನೂ ಮನೆ ಇರುತ್ತೆ, ಚಿಕ್ಕ ರೋಡ್ಗಳಿರುತ್ತೆ. ಎಲ್ಲ ಹೊಡೆದಾಕ್ಬಿಟ್ಟು 4 ಲೇನ್ ಮಾಡಿದ್ದಾರೆ. ಮನೆಗಳೆಲ್ಲ ದೊಡ್ಡದಾಗಿ ಬಂದ್ಬಿಟ್ಟಿದೆ. ಕೋಡಿಹಳ್ಳಿಯಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಕಟ್ಬಿಟ್ಟಿದ್ದಾರೆ, ಸಖತ್ತು. ಈ 4 ರೋಡ್ ಜ್ಞಾಪಕ ಇದೆ, ಚಿಕ್ಕದಾಗಿ ಇರ್ತಿತ್ತು ಎಲ್ಲ ದೊಡ್ಡದು ಮಾಡಿಬಿಟ್ಟು ಬಸ್ ಸ್ಟ್ಯಾಂಡೇ ಕಟ್ಬಿಟ್ಟಿದ್ದಾರೆ. ಇನ್ನೂ ತುಂಬ ಜನ ಕಾಯ್ತಾ ಇದ್ದಾರೆ. ತಿಪ್ಪೂರು ಬಸ್, ತಿಪ್ಪೂರು, ಕನಕಪುರ, ತಿಪ್ಪೂರು, ಮ್ಯಾಂಗ್ಳೂರ್. ನಿನ್ನೆ 80 ಜನ ಹತ್ತಿದ್ರಂತೆ ಕನಕಪುರ. ಅಲ್ಲಿ ಟೋಟಲ್ ಕೃಷ್ಣಗಿರಿ ಹೋಗೋ ಅಷ್ಟರಲ್ಲಿ 120 ಜನ ಅಂತೆ. ಅಷ್ಟೊಂದು ರಶ್ ಇತ್ತಂತೆ ನೆನ್ನೆ. ಇವತ್ತು ಖಾಲಿ. ಅದಕ್ಕೆ ಇನ್ನೊಂದು ಬಸ್ ಕೇಳ್ತಾ ಇದ್ದಾರೆ. ಎಸ್ಟರ್ಡೇ ಅರೌಂಡ್ 80 people got in at Kanakpura. By the time it reached Krishnagiri, there were 120 people it seems. Only today it is empty. ಈ ಅಪ್ ಆ್ಯಂಡ್ ಡೌನ್ ಜ್ಞಾಪಕ ಇದೆ. TVS ಅಲ್ಲಿ TVS 50, it is, as you know, it doesn't have gear. Old TVS 50, okay, some 22 years old. So down somehow, I mean down it was easy. I could easily come down, but while climbing up now I had to get down and push it. So those old memories keep coming back to me. But it was single road. So whenever any vehicle came, no, I had to get off the road while pushing up. ಹಳೆಗಾಲದ ಮನೆಗಳೇ ಆದರೆ ಎಲ್ಲ ಹಳೆಗಾಲದ ಮನೆಗಳೇ ಆದರೆ ಎಲ್ಲ ಫುಲ್ ಚೇಂಜ್ ಆಗಿದೆ. ಎಲ್ಲ ಡಿಶ್ ಆಂಟನ, ನೀರು. ಈ ಫಾರೆಸ್ಟ್ ಎಲ್ಲ ಸುತ್ತುವಾಗ ಕೆಲವು ಹಳ್ಳಿಗಳು ನೋಡಿದ್ದೀನಿ, ಅಲ್ಲೆಲ್ಲ ಕರೆಂಟ್ ಕೂಡ ಬಂದಿರಲಿಲ್ಲ ಅವಾಗ. ಇವಾಗ 100% ಎಲೆಕ್ಟ್ರಿಫಿಕೇಶನ್ ಆಗಿದೆ. ಅಲ್ಲೇ ನೋಡ್ತಾರೆ. ಕೊಳ್ಳೇಗಾಲ ಸೈಡು ತುಂಬ ಆ ಥರ ಇತ್ತು ಹಳ್ಳಿಗಳು. Now you have 100% electrification everywhere. Of course, there are some places in India where there is no electrification. In those days, some 20 years back, no, especially Kollegala side, forest side, some small hamlets, small villages, no, they didn't have electrification at all. So I have been to those villages also.
Yes, memories. I don't have any photograph. I mean, I have photos. I'll try to search it. I had the basic camera that time. So I'll try to search. Those photographs and all I used to take to computer shops, and they used to burn it on CDs. But nowadays you don't have any CD reader at all, right? I mean CD player. So I can't take the. I do have the CDs, but I don't know how to read the photos. I'll see. I'll try to recover some photos. Forest. ಇದೇ ಹುಣಸನಹಳ್ಳಿ ಲೋಕಲ್ ಬಸ್. ಟಿಫನ್ ನಿಲ್ಲಿಸುತ್ತಾರೆ. ಹುಣಸನಹಳ್ಳಿ ಬಸ್ ಸ್ಟ್ಯಾಂಡ್, ಕೋಳೆಗೊಂಡನಹಳ್ಳಿ, ಕನಕಪುರ. ಬೆಂಗಳೂರು ಹೊಗನೇಕಲ್ ಬಸ್. ಸ್ಟ್ರೈಟ್ ಹೋದ್ರೆ ಹೊಗನೇಕಲ್ಲು, ಈ ವಾಪಸ್ ಹೋಗಿ ಲೆಫ್ಟ್ ಹೋದ್ರೆ ಮುಗ್ಗೂರು, ರೈಟ್ ಹೋದ್ರೆ ಜೋಳಗೆರೆ. ಇದು ಹುಣಸನಹಳ್ಳಿ, ಕೋಳೆಗೊಂಡನಹಳ್ಳಿ. ವೆನ್ ಐ ಯೂಸ್ ಟು ಟ್ರಾವೆಲ್ ಬೈ TVS, I used to stop here for 5 minutes, Hunsanhalli. Then I would go straight ahead. That route and I'll show you in another trip, in another bus. ಮುಗ್ಗೂರು ರೋಡು ಹೋಗ್ಬಿಟ್ಟು ರೈಟ್ ತಗೊಂಡ್ರೆ ಮುಗ್ಗೂರು, ವಾಪಸ್ ಬಂದು ಇಲ್ಲಿ ರೈಟು, ಸ್ಟ್ರೈಟ್ ಹೋದ್ರೆ ಕನಕಪುರ. ಕೋಡಿಹಳ್ಳಿ ವನ್ಯಜೀವಿ ವಲಯ, ಫಾರೆಸ್ಟ್. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ. ಬನ್ನೇರುಘಟ್ಟ ಇಲ್ಲಿ ತನಕ ಬರುತ್ತೆ. ಜಡಲಿಂಗೇಶ್ವರ ದೇವಸ್ಥಾನ.
ಇಲ್ಲಿ ಜನ ಭಾಷೆ ಸ್ವಲ್ಪ ಕನ್ನಡ ಸ್ವಲ್ಪ ತಮಿಳ್ ಮಿಕ್ಸ್ಡ್ இங்கே பேசுகிறவங்க தமிழ் கன்னடா மிக்ஸ்டு ಲ್ಯಾಂಗ್ವೇಜ್. हासनांबा होटल कबाब कॉर्नर. फुल रश ಆಗ್ತದೆ ಬಸ್. Not much animals are visible. I was hoping to see elephants. Paper they keep printing, no? Denkani Kota, Jawalagiri and all. Elephant crossing will be there. Yes, the border. I think this is the border. Tamil Nadu.